ಅತಿಥಿಗಳೇ, ನಮ್ಮ ಆರೋಗ್ಯ ಇಲಾಖೆಯ ಹಿರಿಯರೇ, ಕಿರಿಯರೇ, ನನ್ನ ಕುಟುಂಬದವರೇ ಮತ್ತು ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಡಾಕ್ಟರ್ ರಾಜೇಶ್ ಕೋಳೇಕರ್ ಇವರ ನಿವೃತ್ತಿ ಸಮಾರಂಭಕ್ಕೆ ಸ್ವಾಗತ. ಡಾಕ್ಟರ್ ರಾಜೇಶ್ ಕೋಳೇಕರ್ ನಮ್ಮ ಇಲಾಖೆಯಲ್ಲಿ ದೀರ್ಘ ಮತ್ತು ಯಶಸ್ವಿ ಸೇವೆಯನ್ನು ಪೂರೈಸಿ ಇಂದು ನಿವೃತ್ತಿಯಾಗುತ್ತಿದ್ದಾರೆ. ಇದು ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯ. ಅವರು ಕಳೆದ 30 ವರ್ಷಗಳಿಂದ ತಮ್ಮ ಕೆಲಸವನ್ನು ತುಂಬ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಮಾಡಿದ್ದಾರೆ. ಅವರ ಈ ದೀರ್ಘಕಾವಧಿಯ ಸೇವೆಯನ್ನು ನಮಗೆಲ್ಲರಿಗೂ ಒಂದು ದೊಡ್ಡ ಸ್ಫೂರ್ತಿ. ಅವರು ಕೇವಲ ಕೆಲಸದಲ್ಲಿ ಮಾತ್ರವಲ್ಲ, ನಮ್ಮ ಕುಟುಂಬದ ಜವಾಬ್ದಾರಿಯನ್ನು ಅಷ್ಟೇ ಪ್ರೀತಿಯಿಂದ ನಿಭಾಯಿಸಿದ್ದಾರೆ. ಕೆಲಸದ ಒತ್ತಡ, ಕಷ್ಟಗಳ ನಡುವೆಯೂ ಅವರು ಎಂದಿಗೂ ತಮ್ಮ ಮುಗುಳ್ನಗೆಯನ್ನು ಕಳೆದುಕೊಂಡಿಲ್ಲ. ಅವರು ತೋರಿದ ತಾಳ್ಮೆ ಮತ್ತು ಶಿಸ್ತು ನಮಗೆಲ್ಲರಿಗೂ ಆದರ್ಶವಾಗಿದೆ. ನಿವೃತ್ತಿ ಎನ್ನುವುದು ಕೆಲಸದ ಅಂತ್ಯವಲ್ಲ, ಬದಲಿಗೆ ಜೀವನದ ಹೊಸ ಅಧ್ಯಾಯದ ಆರಂಭ. ಇಷ್ಟು ದಿನ ಅವರು ತಮ್ಮ ಸಮಯವನ್ನು ಕೆಲಸಕ್ಕಾಗಿ ಮುಡುಪಾಗಿಟ್ಟಿದ್ದರು. ಇನ್ನು ಮುಂದೆ ಅವರು ತಮ್ಮ ಇಷ್ಟದ ಕೆಲಸಗಳನ್ನು ಮಾಡಬಹುದು ಮತ್ತು ನಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯಬಹುದು ಎಂದು ನಾನು ಆಶಿಸುತ್ತೇನೆ. ಈ ಸುದೀರ್ಘ ಪಯಣದಲ್ಲಿ ಅವರಿಗೆ ಬೆಂಬಲವಾಗಿ ನಿಂತ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಅವರಿಗೆ ಆರೋಗ್ಯಕರ, ಸಂತೋಷದಾಯಕ ಮತ್ತು ನೆಮ್ಮದಿಯ ನಿವೃತ್ತಿ ಜೀವನ ಸಿಗಲಿ ಎಂದು ನಾನು ಹಾರೈಸುತ್ತೇನೆ. ನನಗೆ ಮಾತನಾಡಲು ಅವಕಾಶ ನೀಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವಯೋನಿವೃತ್ತಿ ಸಮಾರಂಭದ ಅಂಗವಾಗಿ ಭಾಗವಹಿಸಿದಂಥ ಇವತ್ತು ನಮ್ಮ ಸನ್ಮಾನ್ಯ ಶಾಸಕರಾದ ಶ್ರೀಯುತ ಯಶವಂತರಗೌಡ ಪಾಟೀಲ್ ಸರ್ ಅವರು ಆಗಮಿಸಬೇಕಾಗಿತ್ತು. ಅವರು ಕಾರಣಾಂತರಗಳಿಂದ ಡೆಲ್ಲಿಗೆ ಹೋಗೋದ್ರಿಂದ ಸರ್ ಅವರು ಬರಲಿಕ್ಕಾಗಲಿಲ್ಲ. ಈ ಸಂದರ್ಭದಲ್ಲಿ ಅವರಿಗಾದರೂ ನಾನು ನೆನೆಸ್ಕೊಂಡು ಪರಮ ಪೂಜ್ಯ ನಮ್ಮ ಗೊಳಸಾರದ ಅಪ್ಪನವರು ಬರಬೇಕಾಗಿತ್ತು. ಅವರು ಕಾರಣಾಂತರಗಳಿಂದ ಬೆಂಗಳೂರಲ್ಲಿ ಅವರ ತಾಯಿಯವರ ಆರೋಗ್ಯ ಸರಿಯಾಗಿಲ್ಲದ ಕಾರಣ ಅದು ಇದು ಮಾಡಿದ್ರು. ಆ ದೃಷ್ಟಿಯಿಂದ ಇವತ್ತಿನ ಮುಖ್ಯ ಉದ್ಘಾಟಕರಾಗಿ ಆಗಮಿಸಿದಂಥ ಡಾಕ್ಟರ್ ಸಾರ್ವಭೌಮ್ ಬಗಲಿ ಸರ್ ಅವರು ಹಾಗೂ ನಮ್ಮ ನೆಚ್ಚಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾಕ್ಟರ್ ಸಂಪತ್ ಗುಣಾರಿ ಸರ್ ಅವರು ಹಾಗೂ ನಮ್ಮವರೇ ಆದ ನಮ್ಮ ಹಿರಿಯರಾದ MG ಪಾಟೀಲ್ ಸರ್ ಅವರು ಹಾಗೂ ನಮ್ಮ ಜವಾನ್ ಸರ್ ಅವರು, ನಮ್ಮ EO ಸರು, ಯವೂರ್ ಸರ್ ಅವರು, ನನ್ನ ಆತ್ಮೀಯ ಮಿತ್ರ ಡಾಕ್ಟರ್ ಅನಿಲ್ ವಾಲಿ ಅವರು, ನಮ್ಮ ಹಿರಿಯ ಮಿತ್ರರಾದ ಜಗದೀಶ್ ಛತ್ರಿ ಸರ್ ಅವರು, ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ನನ್ನೊಂದಿಗೆ ಕೋವಿಡ್ದಲ್ಲಿ ಸಹಾಯ ಮಾಡಿ ನಮ್ಮ ಡೆಂಟಲ್ ರಾಠೋಡ್ ಸರ್ ಅವರು ಬಂದಿದ್ದಾರೆ. ಮತ್ತು ನನ್ನ ಧರ್ಮಪತ್ನಿ ಶ್ರೀಮತಿ ಪ್ರೀತಿಯವರು ಇಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಗಳು ಡಾಕ್ಟರ್ ಮಲ್ಲಂಗೌಡ್ ಜರವಾರ್ ಸರ್ ಅವರು ಈ ವೇದಿಕೆಯಲ್ಲಿದ್ದಾರೆ. ನಮ್ಮ ಇನ್ನೊಬ್ಬ ಆತ್ಮೀಯ ಸ್ನೇಹಿತರು KGM ಅಧ್ಯಕ್ಷರು ಡಾಕ್ಟರ್ CM ತಾಳಿಕೋಟೆ ಅವರು. ಅವ್ರಿಗೆ ನಾವು CM ಅಂತ ಕಳಿತೀವಿ, ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಅವರೇ. ಆ ದೃಷ್ಟಿಯಿಂದ ಸರ್ ಬಂದಿದ್ದಾರೆ. ಅದಕ್ಕೆ ನಮ್ಮ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ನಮ್ಮ ಮುಜಗೊಂಡ್ ಸರ್ ಅವರು ಇದ್ದಾರೆ. ನಮ್ಮ ಸುರೇಶ್ ಕಡಲಗುಂಟ ಸಾಹೇಬರು, ನಮ್ಮ ಶಾಸಕರ ತಮ್ಮವರು, ಅವರಾದರೂ ಈ ವೇದಿಕೆ ಬಂದಿದ್ದಾರೆ. ನಮ್ಮ ಕಡಲಗುಂಟ ಸರು, ಶೆಟ್ಟಿ ಸರು ಹಾಗೂ ನಮ್ಮ ಜಾಧವ್ ಸರು, ನಮ್ಮ 44 ವರ್ಷದ ಮಿತ್ರ ವಿಜಯ್ ಪಾಟೀಲ್ ಅವರು ಈ ನನ್ನ ಸಮಾರಂಭಕ್ಕೆ ಬಂದು ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಅವರ ಜೊತೆಗೆ ನಮ್ಮ 44 ವರ್ಷಗಳ ಮಿತ್ರರು ನನ್ನ ಜೊತೆ ಬಂದಿದ್ದಾರೆ. ಲಾಳಸಂಗಿ ಸರ್, ಲಾಲ್ ಬಹದ್ದೂರ್, ದೇವರ್, ಮಂಜು, ಇನ್ನೂ ಸಾಕಷ್ಟು ಜನ ಬಂದಿದ್ದಾರೆ. ನಮ್ಮ ವೇದಿಕೆ ಎದುರಿಗೆ ಬಹುಶಃ 20 ವರ್ಷದಿಂದ ನನ್ನ ಜೊತೆ ಸಹಕಾರ ನೀಡಿದ ಸೃಷ್ಟಿಸಿದ್ದಾರೆ. ಅದೇ ತರನಾಗಿ ಪತ್ರಕರ್ತರ ಬಂಧುಗಳು ಹಾಗೂ ನಮ್ಮ ತಾಯಿ ಸಮಾನ ಮಂಗಳಾ ವಡ್ಡಿಯವರು, ಸುನೀತಾ ವಡ್ಡಿಯವರು,
ಎಲ್ಲರೂ ಬಂದು ನನ್ನ ಸಮಾರಂಭಕ್ಕೆ ಇದು ಮಾಡಲಿಕ್ಕೆ ಶಿವ ತಂದಿದ್ದೀರಿ. ಆ ದೃಷ್ಟಿಯಿಂದ ನಮ್ಮ ಪತ್ನಿಯ ಸಿಸ್ಟರವರಾದ ಸ್ವಾತಿ, ಸ್ವಪ್ನ, ಸೋನು, ನನ್ನ ವೈಭವ್ ಎಲ್ಲರೂ ಬಂದರು. ಎಲ್ಲರೂ ಮೂರ್ತಿ ಕನಸನ್ನು ಕಂಡು ಸಮಸ್ತ ನನ್ನ ಮೇಲೆ ವಿಶ್ವಾಸಕ್ಕೆ ಬಂದಂಥ ನನ್ನ ಸಮಸ್ತ ನಾಗರಿಕರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸ್ತೀನಿ. ನಾನು ಇದರ ಸಲುವಾಗಿ ಬಂದಾರ, ಎಲ್ಲರೂ ಬಂದಾರ. ಭಾಳ ಖುಷಿ ಆಗ್ತದೆ. ಆ್ಯಕ್ಚುಲಿ ಇದು ನನಗನ್ಸೋ ಮಟ್ಟಿಗೆ ಇದು ಫಸ್ಟ್ ಪ್ರೋಗ್ರಾಮ್ ಅಂತ ಅನ್ನಿಸ್ತು ಎಲ್ಲ ಈ ಇಂಡಿಯಾ ಒಳಗೆ ನಾವು ಮಾಡಿದ್ದು. ಅದ್ರ ಸಲುವಾಗಿ ಎಲ್ಲರಿಗೆ ಧನ್ಯವಾದ ಅರ್ಪಿಸಿ, ಎಲ್ಲರೂ ಸಾವಧಾನದಿಂದ ಚೆಂದಾಗಿ ಊಟ ಮಾಡಿಕೊಂಡು ಮೇಲೆ ಸ್ಟೇಜ್ ಮೇಲೆ ಬಂದು ಗ್ರೂಪ್ ಫೋಟೋ ತಗೊಳ್ಳೋನು, ಎಲ್ಲ ತಗೊಳ್ಳೋನು. 4 ಗಂಟೆ ತನಕ ಕಾರ್ಯಕ್ರಮ ಮಾಡೋಣ ಅಂತ